ಭಾಳ ಜನ ನೋಡಿರಿ ಸಬ್ ಪೈಪ್ ಬಗ್ಗೆ ಮಾಹಿತಿ ಕೇಳ್ತಿದ್ರೆ ಯಾವ ಥರ ಇರ್ತೈತೆ ಅಂತೇಳಿ ಇದು ನೋಡಿರಿ 75 ಮತ್ತು 63 mm 2 ಇಂಚಿ 2.5 ಇಂಚಿ ಎರಡೂದ್ರಾಗೂ ಸಿಗ್ತೈತಿ. ಮತ್ತು ಈ PVC ಪೈಪ್ ಮತ್ತು ಸ್ಪ್ರಿಂಕ್ಲರ್ ಪೈಪ್ ಹೋಲಿಸಿದ್ರೆ ಭಾಳ ಬೆಟರ್ ಇದೆ, ರೇಟ್ನು ಕಡಿಮೆ, ಅದ್ರಾಗ ಮತ್ತು ಬಾಳ್ಕಿನೂ ಚಲೋ ಬರ್ತೈತಿ. ಯಾವ ಥರ ಹಾಡೈತಪ್ಪ ಅಂತಂದ್ರೆ ಮತ್ತು ಇದನ್ನು ಪಂಚ್ ಮಾಡೋದು ಭಾಳ ಸರಳ ರೀ. ಇದನ್ನು ಜಸ್ಟ್ ಅದಕ್ಕೆ ಪಂಚ್ ಇರ್ತಾವೆ ಎಲ್ಲ ಥರ 16 mm ಹಿಡ್ಕೊಂಡು 32 mm ಮಟ್ಟನೂ ಪಂಚ್ ಇರ್ತಾವೆ. ಜಸ್ಟ್ ಇದನ್ನು ಪಂಚ್ ಮಾಡಿ ನೀವು ಇದಕ್ಕೆ ರಬ್ಬರ್ ಹಾಕಿ ಡ್ರಿಲ್ ಬಿಟ್ ಹಾಕಿ ಯೂಸ್ ಮಾಡ್ಬೋದು. ಇಲ್ಲ ಬೇಡ ನಮ್ಗೆ ನೀರು ಹಾಯ್ಸಕ್ಕೆ ಯಾಕೆ ಬೇಕಪ್ಪ ಅಂದ್ರೆ ಅದಕ್ಕೂ ಯೂಸ್ ಮಾಡ್ಕೋಬೋದು. ಮತ್ತು ಎಲ್ಲ ಥರ ನೀವು ಕಾಕ್ ಹಾಕ್ಕೊಂಡು ಡ್ರಿಪ್ ಆಯ್ತು ರೆನ್ ಪೈಪ್ ಆಯ್ತು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ರೀ ಇದನ್ನು. ಮತ್ತು ಇದ್ರ ಕ್ವಾಲಿಟಿ ಬಗ್ಗೆ ನೋಡಿರಿ ಎಷ್ಟು ಮಸ್ತ್ ಕ್ವಾಲಿಟಿ ಐತಪ್ಪ ಅಂತಂದ್ರೆ ಇದು ಸಿಗ್ತಾವ್ರಿ. ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಥರ ಸಿಗ್ತಾವೆ. ಅದ್ರಾಗ ಕ್ವಾಲಿಟಿ ಮಾತ್ರ ಬೆಸ್ಟ್ ಐತಿ. ಅಷ್ಟು ಜಗ್ಗಿರೋ ಹರಿದೂ ಇಲ್ಲ ಮತ್ತು ಗಾಡಿ ಪಾಡಿ ಆದ್ರೆ ಕಟ್ ಆಗೋದಿಲ್ಲ. PVC ಪೈಪ್ ಮೇಲೆ ಗಾಡಿ ಆದ್ರೆ ಏನಾಗ್ತಾವ್ರಿ ಕಟ್ ಆಗ್ತಾವೆ, ಹೊಡಿತಾವೆ. ಅದಕ್ಕಾಗಿ ಇದನ್ನ ಯೂಸ್ ಮಾಡೋದ್ರಿಂದ ಅದಕ್ಕೇನು ಅನುಕೂಲ ಮತ್ತು ಅದಕ್ಕಿಂತ ಕಡಿಮೆ ಕಾಸ್ಟ್ನಾಗ ರೀ. ಮತ್ತು ನೀವು ಇದಲ್ಲಿ ಎಂಥದ PVC ತೋತಿನಪ್ಪ ಅಂತಂದ್ರೆ 200 ಫೂಟಿಗೆ ಇಲ್ಲಾಂದ್ರೆ 3000 ಮಟ್ಟ ರೊಕ್ಕ ಆಗತ್ತೆ ರೀ. ಅದರಾಗ 2 ಇಂಚಿದ್ದು 1600 ಮಟ್ಟ ಆಗುತ್ತೆ. ನಿಮಗೆ 2.5 ಸಿಗತ್ತೆ ರೀ, ಅದು 2100 ಮಟ್ಟ ಸಿಗುತ್ತೆ. ಮತ್ತು PVC ಪೈಪಿಗೆ ಕಂಪೇರ್ ಮಾಡ್ರೆ ಇದನ್ನು ಒಂದು ಕಡೆ ಅಂತ ಮತ್ತೊಂದು ಕಡೆ ತೊಗೊಂಡು ಹೋಗೋದು ಭಾಳ ಈಸಿ ಮೆಥಡ್ನೇ ತೊಗೊಂಡು ಹೋಗ್ಬೋದು. ಸುತ್ಕೊಂಡು ಓದ್ಬಿಡ್ಬೋದು ರೀ ಇದನ್ನು. ಮತ್ತು ಯಾವುದೇ ರೀತಿ ಕಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಪ್ರತಿಯೊಂದು ತಂದಲ್ಲಿ. ಇದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆರಾಮ್ಸೆ ಹೋಗ್ಬೋದು. ಅಂದರೆ 75 mm ಬೇಕಾಗಿತ್ತಪ್ಪ ಅಂತಾರೆ 1200 ಮೈಕ್ರಾನ್ ಅಂದ್ರೆ 1.2 mm ಥಿಕ್ನೆಸ್ನೇ ಸಿಗ್ತೈತಿ. ಈ ಥಿಕ್ನೆಸ್ ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು ರೀ. 2.5 ಬೇಡ 2 ಸಾಕಪ್ಪ ಅಂದ್ರೆ 2 ಇಂಚಿ ಸಾಕಪ್ಪ ಅಂತಾರೆ 0.8 mm ಅಂದ್ರೆ 800 ಮೈಕ್ರಾನ್ ಸಿಗ್ತೈತೆ ರೀ. ಈ ಥರ ರೇಟ್ ಉದ್ದ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಇವೆರಡೂ ಅಷ್ಟೇ ರೀ 60 ಮೀಟ್ರ್ ಸಿಗ್ತಾವೆ. ಅಂದ್ರೆ ನಿಮ್ಗೆ 196 ಫೂಟ್ ಮಟ್ಟ ಸಿಗ್ತಾವೆ. ಮತ್ತು 1500 ಮತ್ತು 2000 ರೇಟ್ನೇ ಸಿಗ್ತಾವೆ ರೀ ಇವು. ಒಂದು 200 ಫೂಟ್ ಮಟ್ಟ ಸಿಗುತ್ತೆ. 2 ಇಂಚಿದು ಬೇಕಪ್ಪ ಅಂತಂದ್ರೆ ನಿಮ್ಗೆ 1600 ಮಟ್ಟ ಸಿಗ್ತೈತಿ. ಇಲ್ಲ 2.5 ಇಂಚಿ ಬೇಕಪ್ಪ ಅಂತಂದ್ರೆ ನಿಮ್ಗೆ 2150 ರೂಪಾಯಿ ಮಟ್ಟ ಸಿಗ್ತೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಕೃಷ್ಣ ಸಾಗರ್ ಇರಿಗೇಷನ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ತೊಗೋಬೋದು. ಇದು ಯಾವ್ಯಾವುದಕ್ಕೆ ಯೂಸ್ ಆಯ್ತಪ್ಪ ಅಂತಂದ್ರೆ ನೀವು ಡ್ರಿಪ್ ಹಾಕ್ತಿದ್ರಪ್ಪ ಅಂತಂದ್ರೆ ಡ್ರಿಪ್ ಲೈನ್ಗೂ ಯೂಸ್ ಮಾಡ್ಕೋಬೋದು. ಹೋಲ್ ಹಾಕೊಂಡು 32 mm ಹಾಕೋಬೋದು. ಇಲ್ಲ 20 mm ರೈನ್ ಪೈಪ್ಗೂ ಹಾಕೋಬೋದು. ಇಲ್ಲ ಡ್ರಿಪ್ ಕಷ್ಟ ಆಗಬೇಕಂದ್ರೆ 16 mm ಹಾಕೋಬೋದು. ಮತ್ತು ಇವಕ್ಕೆ ಎಲ್ಲ ಥರನೂ ಪಂಚ್ನೂ ಸಿಗ್ತಾವೆ. ಅಂದ್ರೆ ಹೋಲ್ ಹಾಕಕ್ಕೆ ಬಿಟ್ಟಿಗೆಲ್ಲ ಎಲ್ಲ ಸಿಗ್ತಾವೆ. ಬಿಟ್ಟು ಕೂಡ ಅವಕ್ಕೇನು ಅಷ್ಟು ತ್ರಾಸ ಇರೋಂಗಿಲ್ಲ. ಜಸ್ಟ್ ನೀವು ಪಂಚ್ ಮಾಡಿದ್ರೆ ಪಂಚ್ ಆಗ್ತಾವ್ರಿ ಇವಕ್ಕೆ. ಆಮೇಲೆ ಅಂತಲ್ಲ ನೀವು ರಬ್ಬರ್ ಹಾಕೊಂಡು ಈ ಥರ ಕಾಕ್ ಏನೈತಲ್ಲ ಕಾಕ್ ಹಾಕೊಂಡು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು ರೀ. 75 ಐತಿ 63 ಐತಿ. ಬಿಟ್ಟರೆ ನೀವು 16 mm ಯೂಸ್ ಮಾಡ್ಕೋಬೋದು ರೀ. ಇದರ ರೇಟ್ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಸಾಕಷ್ಟು ಜನ ಕಮೆಂಟ್ನಾಗ ಹಾಕ್ತಾರೆ ಅಲ್ಲಿ 500 ರೂಪಾಯಿದಾಗ ಸಿಗ್ತೈತಿ, ಬಂಡಲ್ಲ 600 ರೂಪಾಯಿದಾಗ ಸಿಗ್ತೈತಿ. ಸಿಗ್ಬೋದು ರೀ. ಅವ್ರವ್ರ ಕ್ವಾಲಿಟಿಗೆ ತಕ್ಕಂಗೆ ಅವ್ರವ್ರ ರೇಟ್ ಮೇಂಟೈನ್ ಮಾಡ್ತಿರ್ತಾರೆ. ಹಂಗಾಗಿ ಈ ಕ್ವಾಲಿಟಿಗೆ ತಕ್ಕಂಗೆ ಈ ರೇಟ್ ಇರ್ತೈತಿ. ಆಗಲೇ ಹೇಳ್ದಂಗೆ 2 ಇಂಚಿದ 63 mm ಬೇಕಪ್ಪ ಅಂತಂದ್ರೆ ಇದು 1600 ಮಟ್ಟ ಸಿಗ್ತೈತಿ. ಇಲ್ಲ 75 mm ಬೇಕಪ್ಪ ಅಂತಂದ್ರೆ ನಿಮ್ಗೆ 2150 ಮಟ್ಟ ಸಿಗ್ತೈತಿ ರೀ. ಕ್ವಾಲಿಟಿ ಅಂತೂ ಚಲೋ ಐತಿ. ಆರಾಮ್ಸೆ ಒಂದು 6-8 ವರ್ಷ ಯೂಸ್ ಮಾಡ್ಬೋದು. ಇದು ಯಾವುದೇ ರೀತಿ ಗಾಡಿ ಆದರೂ ಏನಾಗೋದಿಲ್ಲ ಮತ್ತು ಕಟ್ ಆಗೋದಿಲ್ಲ. ಕ್ಯಾರಿ ಮಾಡ್ಬೋದು ರೀ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕ್ಯಾರಿ ಮಾಡೋಕ್ಕೆ ಭಾಳ ಸುಲಭ ರೀ. ಬಂಡಲ್ ಟೈಪ್ ಇರ್ತೈತಲ್ಲ ಸುತ್ಕೊಂಡು ಒಯ್ಬೋದು ರೀ. ಇವು ನೋಡಿರಿ ಎಲ್ಲ ಥರ ಬಿಟ್ಟು ಸಿಗ್ತಾವೆ. 16 mm ಹಿಡ್ಕೊಂಡು 32 mm ಮಟ್ಟನೂ ಸಿಗ್ತಾವೆ ರೀ. ಇನ್ನೊಂದು ಎಲ್ಲರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇದು ಯಾವುದೇ ರೀತಿ ಪ್ರಮೋಷನ್ ಅಂತ ತಿಳ್ಕೊಂಡ್ರೆ ಇದು ನನ್ನ ತಪ್ಪಲ್ಲ. ಎಲ್ಲರಿಗೆ ರೈತರಿಗೆ ಯೂಸ್ ಆಗಲ್ಲ ಅಂತೇಳಿ ಈ ವಿಡಿಯೋ ಮಾಡತ್ತೀನಿ. ನೀವು ಪ್ರಮೋಷನ್ ಮಾಡ್ತಾನೆ ಅದೊಂದು ಮಾಡ್ತಾನೆ ನನಗೆ ಬೇಕಾಗಿಲ್ಲ. ನಿಮಗೆ ಯಾರಿಗಾರ ಬೇಕಾಗಿತ್ತು ಅಂದ್ರೆ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು, ತೊಗೋಬೋದು ರೀ. ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಮಾಡಿದ್ದೀನಿ. ಮತ್ತು PVC ಮತ್ತು ಸ್ಪ್ರಿಂಕ್ಲರ್ ಪೈಪಿಗೆ ಹೋಲಿಸಿದ್ರೆ ಇದರ ಅನುಕೂಲ ಜಾಸ್ತಿ ಐತಿ. ಮತ್ತು ಅದಕ್ಕಿಂತ ಇದು ಈಸಿಯಾಗಿ ನೀವು ಕ್ಯಾರಿ ಮಾಡ್ಬೋದು ರೀ. ಒಂದು ಕಡೆ ಅಂತ ಮತ್ತೊಂದು ಕಡೆಗೆ 200 ಫೂಟಪ್ಪ ಅಂತಂದ್ರೆ ಆರಾಮ್ಸೆ ಒಂದು 10 PVC ಅಥವಾ 10 ಸ್ಪ್ರಿಂಕ್ಲರ್ ಪೈಪ್ ಅಷ್ಟು ಉದ್ದ ಬರುತ್ತೆ. ನಮಸ್ಕಾರ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.